ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಂದಿತಾ ಲೈಫ್ಗೆ ಸ್ವಾಗತ. ಇವತ್ತು ನನ್ನ ಚಾನಲಲ್ಲಿ ಬಿಸಿ ಬಿಸಿ ಮೆಂತೆ ಬಾತ್ ರೆಸಿಪಿನ ಮಾಡೋಣ. ಮೆಂತೆ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಮೆಂತೆ ಬಾತ್ ಮಾಡೋಕ್ಕಾಗಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅಂದರೆ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆವಿ ಅನಿಸೋದಿಲ್ಲ, ಲೈಟಾಗಿರುತ್ತೆ, ಮಸಾಲೆ ಅನಿಸಲ್ಲ, ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಏನು ತೊಗೊಂಡಿದ್ದೀವಿ ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಬೇಕು ನಾವು. ಅಂದರೆ ತುಂಬ ತರಿ ಎಲ್ಲ ನೈಸಾಗೇ ಇರುತ್ತೆ, ನೈಸಾಗೆ ರುಬ್ಕೊಬೇಕಾಗುತ್ತೆ. ನೀವು ಚೆನ್ನಾಗಿರುತ್ತೆ, ತರಿ ಇದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಾಯಿ ನೀವು ಎಷ್ಟು ಅಕ್ಕಿ ಹಾಕ್ತೀರಾ ಅದನ್ನು ನೋಡಿ ಸೇರಿಸ್ಕೊಳ್ಳಿ. ಇಷ್ಟನ್ನು ಸೇರಿಸಿ ರುಬ್ಕೊಂಡು ಒಂದು ಕಡೆ ಇಟ್ಕೊಂಡ್ರೆ ನಾವು ಬೇಗ ನಮಗೆ ಪಲಾವ್ ರೆಡಿ ಆಗುತ್ತೆ. ನೋಡಿ, ಇದನ್ನು ನಾನು ನೀರು ಸೇರಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇಷ್ಟಾಗಿದೆ ಮಸಾಲೆ. ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಅನುಗುಣವಾಗಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಏನಿದೆ, ನಾನು ಕುಕ್ಕರ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾಯಿದ್ದೀನಿ. ಎಣ್ಣೆ ಬೇಕಾದಲ್ಲಿ ಸ್ವಲ್ಪ ನೀವು ತುಪ್ಪನೂ ಸೇರಿಸ್ಕೊಬೋದು, ಇಲ್ಲ ಎಣ್ಣೆಯಲ್ಲೇ ಮಾಡ್ತೀನಿ ಅಂದರೆ ಹಾಗೆ ಸಹ ಮಾಡ್ಬೋದು. ಎಣ್ಣೆ ಬಿಸಿ ಆಗಬೇಕು, ಆದಮೇಲೆ ನಾವು ಸ್ಪೈಸಸ್ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಎಣ್ಣೆ ಜಾಸ್ತಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಚ್ಚಾಗಿದ್ರೆ ಬಾತ್ಗಳಿಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತುಪ್ಪ ಹಾಕಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಏನಿರುತ್ತೆ, ಪಲಾವ್ ಎಲೆ ಎಲ್ಲ, ಕಸೂರಿ ಮೆಂತಿ, ಚಕ್ಕೆ, ಲವಂಗ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು, ಅಂದರೆ ಎಣ್ಣೆ ಬಿಸಿಯಾಗಿದೆ, ಬೇಗ ಫ್ರೈ ಆಗಿಬಿಡುತ್ತೆ. ಮತ್ತು ಈರುಳ್ಳಿ ಒಂದು ದಪ್ಪನಾಗಿರೋಂಥ 3 ಈರುಳ್ಳಿಯನ್ನು ನಾನು ಅಂದರೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಬಾತಿಗೆಲ್ಲ ಹಸಿ ಅನಿಸುತ್ತೆ, ಇಲ್ಲಾಂದರೆ ಅದು ಟೇಸ್ಟ್ ಕೊಡೋದಿಲ್ಲ. ಹಾಗಾಗಿ ಆನಿಯನ್ನ ನಾವು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಆನಿಯನ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾವು ಅದಕ್ಕೆ ಟೊಮೊಟೊನ ಸೇರಿಸ್ಬೇಕು. ನಾನು ದಪ್ಪನಾಗಿರೋ 2 ಟೊಮೊಟೊನ ತೊಗೊಂಡಿದ್ದೀನಿ. 2 ಟೊಮೊಟೊನೂ ಸಹ ಆನಿಯನ್ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಹೆಂಗಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು. ಆನಿಯನ್ ಜೊತೆ ಅದನ್ನು ಸಹ ಮಿಕ್ಸ್ ಆಗಿ ಈರುಳ್ಳಿ ಜೊತೆ ಅದನ್ನು ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು, ಎಲ್ಲ ಟೇಸ್ಟ್ ಇರೋದಿಲ್ಲ ಅಂಥೇಳಿ ಅದನ್ನು ಚೆನ್ನಾಗಿ ನಾನು ಟೇಸ್ಟಾಗಿ ಬರಲಿ ಅಂತಲೇ ನಾನು ಟೊಮೊಟೊನ ಸಾಫ್ಟ್ ಮಾಡ್ತೀನಿ. ಆದಷ್ಟು ಸಾಫ್ಟಾಗಿದ್ದೇನೆ ಅಲ್ವಾ ರುಚಿ ಕೊಡುತ್ತೆ ಅಂಥೇಳಿ ಬಾತಿಗೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ರೆ ಆದಷ್ಟು ಫ್ರೈ ಮಾಡ್ಕೊಬೇಕು ಅಂಥೇಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೆ. ಫ್ರೈ ಆಗಿದ ತಕ್ಷಣವೇ ಅದು ನಾವು ನೀಟಾಗಿ ಒಂದು ಸ್ವಲ್ಪ ಬಿಟ್ಬಿಡ್ತೀನಿ ಫ್ರೈ ಆಗೋದಕ್ಕೆ. ಈ ಬಾತಂತೂ ನಾವು ಆಗಾಗ ಮಾಡ್ತಾನೆ ಇರ್ತೀವಿ, ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾವು ಆಗಾಗ ಈ ರೀತಿ ಬಾತ್ಗಳನ್ನ ಮಾಡ್ತಿರ್ತೀನಿ ರೈಸಲ್ಲಿ. ತುಂಬ ಅದು ನಾವು ಬ್ರೇಕ್ಫಾಸ್ಟ್ಗೆಲ್ಲ ಯೂಸ್ ಮಾಡ್ಕೊಬೋದು, ಮಕ್ಳಿಗೆ ಕೊಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅದು ಮಾಡ್ಕೊತಾ ಇರ್ತೀವಿ ನಮ್ಮ ಮನೆಯಲ್ಲಿ, ಮಕ್ಕಳು ಇಷ್ಟಪಡ್ತಾರೆ. ಫ್ರೈ ಆಗಿದ ತಕ್ಷಣ ನೋಡಿ ಮೆತ್ತಗಾಗಿದೆ. ಈಗ ಏನು ರುಬ್ಬಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀವಿ. ತುಂಬ ನೀರಾಗಿ ರುಬ್ಬಿಲ್ಲ, ನಾನು ಸ್ವಲ್ಪ ಗಟ್ಟಿಯಾಗೇ ರುಬ್ಬಿದ್ದೆ. ಹಾಗಾಗಿ ಅದು ಬೇಗ ಫ್ರೈ ಆಗಲಿ ಅಂಥೇಳಿ ಜೊತೆ ಮಿಕ್ಸಾಗಿ ಈರುಳ್ಳಿ ಟೊಮೊಟೊ ಜೊತೆ ಸ್ವಲ್ಪ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗಲಿ ಅಂಥೇಳಿ ಬೇಗ ನಾನು ಹಾಗೆ ರುಬ್ಬಿ ಹಾಕ್ಕೊಂಡಿದ್ದೆ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು, ಯಾಕಂದರೆ ನಾವು ಫ್ರೈ ಮಾಡಿರೋದಿಲ್ವಲ್ಲ, ಹಸಿ ಸ್ಮೆಲ್ ಹೋಗೋಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆಗ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಹೊತ್ತು 1-2 ನಿಮಿಷ ನಾವು ಆಯಿಲಲ್ಲಿ ಹಾಗೇ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲಲ್ಲಿ ಹೋಗಿ ಘಮ ಬರುತ್ತೆ. ಅಂದರೆ ಏನು ನಾವು ಮಸಾಲೆ ಹಾಕಿರ್ತೀವಲ್ಲ, ಒಂದು ಹಸಿಮೆಣ್ಸಿನ್ಕಾಯಿ ಆಗಲಿ, ಕೊತ್ತಂಬರಿ ಆಗಲಿ, ಕರ್ಬೇವಿನ ಸೊಪ್ಪಾಗಲಿ, ಇದ್ರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾದಂಥ ರೆಸಿಪಿ. ನಾವು ಬ್ರೇಕ್ಫಾಸ್ಟ್ಗೆ ಆಗಲಿ, ನೈಟು ಡಿನ್ನರ್ಗೆ, ಒಂದು ಟೈಮ್ಗೆ ಏನು ಮಾಡೋದು ಅನ್ನೋದಕ್ಕಿಂತ ಇದನ್ನು ಮೆಂತ್ಯ ಸೊಪ್ಪಿದೆ ಚಕ್ಕಂತ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಇದೇ ಮೇಯ್ನ್ ಅಲ್ವಾ. ನಮ್ಮ ಮೆಂತ್ಯ ಸೊಪ್ಪನ್ನ ಒಂದು ಅರ್ಧ ಕಟ್ಟಿಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಇದನ್ನು ತೊಳೆದು ಒಂದು 2-3 ಸಲ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೆ. ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಒಂದು 3-4 ಸಲ ತೊಳಿಬೇಕು. ಹಾಗಾಗಿ ಒಂದು 2-3 ಸಲ ತೊಳೆದಿದ್ದೆ ನಾನು ನೀಟಾಗಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಮೆಂತ್ಯ ಸೊಪ್ಪು ಏನಿದೆ ನೋಡಿ ಅದ್ರ ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿ ಹಾಕ್ಬಿಟ್ರೆ ಹಸಿ ಹಸಿ ಅನಿಸುತ್ತೆ. ಆದಷ್ಟು ಫ್ರೈ ಮಾಡಾಕಿದ್ರೆ ಬಾತ್ಗಳಿಗೆ ಟೇಸ್ಟು ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದೊಂದು 2 ನಿಮಿಷ ಮಿಕ್ಸ್ ಆಗಿದ ತಕ್ಷಣ ಹಸಿ ಬಟಾಣಿ ಒಂದು ಅರ್ಧ kg ಅಷ್ಟು ಹಾಕ್ತಾಯಿದ್ದೀನಿ. ನನಗೆ ಬಟಾಣಿ ಹಸಿದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಸಿ ಕಾಳುಗಳಲ್ಲಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಸಿ ಬಟಾಣಿ ಸಿಕ್ಕಿದಾಗ ಈ ರೀತಿ ಬಳಸ್ಕೊಬೇಕು. ನಾವು ಸಹ ಬಳಸ್ತಾ ಇರ್ತೀವಿ. ಹಾಗಾಗಿ ಬಟಾಣಿಯನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಜೊತೆ ಅದು ಸಹ ಚೆನ್ನಾಗಿ ಫ್ಲೇವರ್ ಅಂದರೆ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಘಮ ಎಲ್ಲ ಸೊಪ್ಪಿಂದು ಒಂದು ಮಸಾಲೆದು ಸಹ ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟಿ ಆಗುತ್ತೆ ಅಂಥೇಳಿ ನಾವು ಆಗಾಗ ಈ ರೀತಿಯಾದ ಬಾತ್ಗಳನ್ನ ಮಾಡ್ತಾಯಿರ್ತೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸಹ ಸೇರಿಸಿದ್ದೀನಿ ನಾನು. ಕೆಲವೊಬ್ಬರು ಹಾಕೋದಿಲ್ಲ ಅರಿಶಿನ ಪುಡಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಅಂದರೆ 1-2 ನಿಮಿಷ ಬಿಟ್ಟು ಅದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ. ಅಕ್ಕಿ ಅಷ್ಟೇ ನಾನು ಒಂದು 3 ಗ್ಲಾಸಷ್ಟು ತೊಗೊಂಡಿದ್ದೀನಿ ಅಕ್ಕಿನ. ಯಾಕಂದರೆ ಟಿಫನ್ಗೆ ಮಧ್ಯಾಹ್ನಕ್ಕೆ ಆಗುತ್ತೆ, ಮಕ್ಕಳು ಮನೇಲಿ ಇರ್ತಾರಲ್ವ, ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಒಂದು 3 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಟಿದೆ. ತೊಳೆದು ನೆನೆಸಿಟ್ಟಿದಂಥ ಅಕ್ಕಿನ ನಾನು 3 ಗ್ಲಾಸಷ್ಟು ಹಾಕ್ಕೊಂಡು ಅದಕ್ಕೆ ಸಮ 1:2 ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಲ್ವ, 6 ಗ್ಲಾಸ್ ನೀರು ಬೇಕಾಗುತ್ತೆ. ಹಾಗಾಗಿ ಅಕ್ಕಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಬಿಸಿ ನೀರು ಹಾಕ್ತಾರೆ, ನಾನು ತಣ್ಣೀರೇ ಹಾಕ್ತಿದ್ದೆ. ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಿದ್ರೆ ಸರಿಯಾಗುತ್ತೆ ಅಂಥೇಳಿ ತಣ್ಣೀರನ್ನೇ ಬಳಸ್ತಿದ್ದೆ. ಹಾಗಾಗಿ ಅಕ್ಕಿನ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಾಲ್ಟ್ ಹಾಕ್ಕೊಬೇಕು. ಎಷ್ಟು ಬೇಕು ಸಾಲ್ಟು ಅಷ್ಟು ಹಾಕ್ಕೋಬೇಕಾಗುತ್ತೆ. ನೀವು ಸಾಲ್ಟ್ ಹಾಕ್ಕೊಂಡು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ, ಅಂದರೆ ಮಸಾಲೆ ಎಲ್ಲ ಕೆಳಗೋಗುತ್ತೆ ನೋಡಿ, ಆ ರೀತಿಯಲ್ಲೇ ಆಗೋದಿಲ್ಲ ಬಾತು, ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸಲ ನೀರು ಹಾಕ್ಕೊಂಡು ಸೌಟಾಡಿದ್ರೆ ಸರಿಯಾಗುತ್ತೆ. ನಾವು ನೋಡಿ ನೀರನ್ನೂ ಸಹ ನಾನು ಎತ್ತಿ ಇಟ್ಕೊಂಡಿದ್ದೆ. ಒಂದು 6 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೆ ಕರೆಕ್ಟಾಗಿ. ಅದನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಹಾಕಿ ಒಂದು ಸಲ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಇನ್ನೊಂದು ಸಲ ಸೌಟಲ್ಲಿ ನೀಟಾಗಿ ತಿರುಗಿಸ್ಕೊಂಡ್ರೆ ಕ್ಲೀನಾಗಿರುತ್ತೆ, ತಳ ಹಿಡಿಯೋದಿಲ್ಲ. ಇಲ್ಲ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಹಾಕೋದೆ. ಕುಕ್ಕರಲ್ಲೂ ಸಹ ಹಾಕಿ ಒಂದು ಕುದಿ ಬರೋಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ನೀರು ಹಾಕ್ಕೊಂಡ್ರೂ ಸಹ ಕುದಿ ಬರಲೇಬೇಕಲ್ವ. ಹಾಗಾಗಿ ತಣ್ಣೀರು ಹಟ್ಕೊಂಡಿದ್ದೆ ನಾನು, ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ಅಂದರೆ ಒಂದು ಕುದಿ ಬಂದರೆ ಸಾಕು, ನಾವು ಲಿಡ್ ಕ್ಲೋಸ್ ಮಾಡ್ಬೋದು. 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕೆಲವರು 2 ವಿಷಲ್ ಕೂಗಿಸ್ತಾರೆ, ಕೆಲವರು 3 ವಿಷಲ್ ಕೂಗಿಸ್ತಾರೆ. ನೋಡಿ ನಾನು ಸಹ ಕುದಿ ಬರ್ತಾಯಿದೆ, ಅಂದರೆ ನೆಂದಿರುತ್ತಲ್ವ ಅಕ್ಕಿ, ಬೇಗ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಕುದಿಸ್ಕೊಂಡೆ. ಅದು ಕುದ್ದಿದ ತಕ್ಷಣ ನಾನು ಅದಕ್ಕೆ ಸಾಲ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಒಂದು ಸಲ ಚೆಕ್ ಮಾಡಿಕೊಂಡೆ. ಕಮ್ಮಿ ಅನಿಸಿದ್ರೆ ಮತ್ತೆ ಹಾಕ್ಕೊಬೋದಲ್ವ. ಹಾಗಾಗಿ ಚೆಕ್ ಮಾಡಿ ಕರೆಕ್ಟಾಗಿದೆ ಅನಿಸಿದ್ಮೇಲೆ ಕುಕ್ಕರ್ ಏನಿದೆ ಲಿಡ್ನ ಕ್ಲೋಸ್ ಮಾಡ್ಕೊತಾಯಿದ್ದೀನಿ. ಕ್ಲೋಸ್ ಮಾಡಿಕೊಂಡು ವಿಷಲು ಅಂದರೆ 1-2 ವಿಷಲ್ ಕೂಗಿಸ್ಕೊಳ್ಳೋಣ ಅಂಥೇಳಿ 2 ವಿಷಲ್ ಕೂಗೋದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿದೆ. ಒಂದು 2 ವಿಷಲ್ಲು ಕೂಗಿದ್ರೆ ತುಂಬ ಅಂದರೆ ಸಾಕಾಗುತ್ತೆ, ಟೇಸ್ಟಾಗಿರುತ್ತೆ. ಕೆಲವೊಬ್ಬರು 3 ವಿಷಲ್ ಕೂಗಿಸ್ತಾರೆ, ಅವರವರ ಟೇಸ್ಟ್ ತಕ್ಕಂಗೆ. ಕೆಲವರು ಸಾಫ್ಟಾಗಿದೆ ಅನ್ನ ತುಂಬ ಇಷ್ಟಪಡ್ತಾರೆ, ಸ್ವಲ್ಪ ಹುಡಿಗೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ಅಂಥೇಳಿ 2 ವಿಷಲ್ ಕೂಗಿಸಿ ಕುಕ್ಕರ್ನ ಆರೋದಕ್ಕೆ ಬಿಟ್ಟಿದ್ದೆ. ನೋಡಿ ವಿಷಲ್ ಹೋಗಿದೆ, ಅಂದರೆ ಕ್ಲೀನಾಗಿ ಆರಿದೆ ಕುಕ್ಕರು. ನಾವು ಬಿಸಿಯಲ್ಲೇ ತೆಗೆದುಬಿಟ್ರೆ ಅನ್ನ ಬೆಂದಿರಲ್ಲ ಕರೆಕ್ಟಾಗಿ, ಅಕ್ಕಕ್ಕೆ ಅನಿಸ್ಬಿಡುತ್ತೆ. ಕರೆಕ್ಟಾಗಿ ಇರುತ್ತೆ ನೋಡಿ, 2 ವಿಷಲ್ಗೆ ಕರೆಕ್ಟಾಗಿ ಬಂದಿದೆ, ಅಂದರೆ ಸಾಫ್ಟಾಗೂ ಇದೆ ಅನ್ನ, ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಸಾಕು ಅನಿಸ್ತು ನನಗೆ. ತುಂಬ ಟೇಸ್ಟು ಸಹ ಘಮ ಅನಿಸ್ತಾ ಇದೆ. ನಾವು ಈ ರೀತಿಲಿ ನಮ್ಮನೆ ಮೆಂತ್ಯ ಬಾತನ್ನ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಕಲರ್ಫುಲ್ಲಾಗಿತ್ತು, ಅಂದರೆ ಗ್ರೀನ್ ಚೆನ್ನಾಗಿ ಕಾಣ್ತಿತ್ತು, ಅಂದರೆ ಬಟಾಣಿ ಅಲ್ಲಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಇದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟಿ ಸೂಪರ್ ಆದಂಥ ಮೆಂತ್ಯ ಬಾತ್. ನನಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಆದಷ್ಟು ಬಾತ್ಗಳೇ ಮಾಡ್ತಿರ್ತೀನಿ. ಅದರಲ್ಲಿ ಫೇವ್ರೆಟ್ ಮೆಂತ್ಯ ಬಾತು ಸಹ ಒಂದು. ತುಂಬ ಟೇಸ್ಟ್ ಆದಂಥ ಮೆಂತ್ಯ ಬಾತು. ಇದನ್ನು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೊಮ್ಮೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.